ವೆಂಕಟೇಶ್ ಮತ್ತು ಜಗದೀಶ್ ಅಣ್ಣ ತಮ್ಮಂದಿರಾಗಿದ್ದು, ವೆಂಕಟೇಶ್ ತನ್ನ ತಮ್ಮ ಜಗದೀಶ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಆರೋಪ ಕೇಳಿಬಂದಿದ್ದು, ತಮ್ಮ ಜಗದೀಶ್ ಮೃತಪಟ್ಟ ಸಹೋದರನಾಗಿದ್ದಾನೆ. ಕಳೆದ 3 ದಿನಗಳಿಂದ ಕಾರು ಹಾಗೂ ಜಮೀನು ವಿಚಾರಕ್ಕೆ ಸಂಬಂಧಿಸಿ ಅಣ್ಣ ತಮ್ಮಂದಿರ ನಡುವೆ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ. ಒಟ್ಟು ಕುಟುಂಬವಿದ್ದಾಗ ತಮ್ಮನ ಹೆಸರಿನಲ್ಲಿ ಕಾರು ಖರೀದಿ ಮಾಡಲಾಗಿತ್ತು. ಆದರೆ ಮದುವೆಯಾದ ನಂತರ ಅಣ್ಣ ತಮ್ಮಂದಿರು ಬೇರೆಯಾಗಿದ್ದು, ಕಾರನ್ನ ತಮ್ಮನೇ ಓಡಿಸುತ್ತಿದ್ದ ಹಿನ್ನೆಲೆ ಕಾರು ಕೊಡುವಂತೆ ಅಣ್ಣ ವೆಂಕಟೇಶ್ ಕೇಳಿದ್ದ ಎನ್ನಲಾಗಿದೆ. ಆದರೆ ಕಾರು ಕೊಡುವುದಿಲ್ಲ ಅಂದಿದ್ದಕ್ಕೆ ಅಣ್ಣ ತಮ್ಮನ ನಡುವೆ ಕಿರಿಕಾಗಿದ್ದು, ಕಾರು ತೆಗೆಯಲು ಬೇಡಲ್ಲ ಅಂತ ಪೆಟ್ರೋಲ್ ಕೈಯಲ್ಲಿ ಹಿಡಿದು ಅಣ್ಣ ನಿಂತಿದ್ದ. ಈ ವೇಳೆ ಕೈನಲ್ಲಿದ್ದ ಪೆಟ್ರೋಲ್ ತಮ್ಮನ ಮೇಲೆ ಹಾಕಿದ ಪರಿಣಾಮ ಬೆಂಕಿ ಹೊತ್ತಿಕೊಂಡು ಸಹೋದರ ಜಗದೀಶ್ ಗಾಯಗೊಂಡಿದ್ದ ಎನ್ನಲಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಆಸ್ಪತ್ರೆಯಲ್ಲಿ ಜಗದೀಶ್ ಮೃತಪಟ್ಟಿದ್ದಾರೆ. ಜಮೀನು ಭಾಗವಾಗುವವರೆಗೂ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದು, ದೇವನಹಳ್ಳಿ ಪೊಲೀಸರಿಂದ ಆರೋಪಿ ವೆಂಕಟೇಶ್ನನ್ನ ಬಂಧಿಸಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಾನು ಮನೆದಾಗಿರ್ತೀನಿ. ಕೋತಿಗಳು ಬಂದಿಲ್ಲೆಲ್ಲ ಗಿಡ ಗೆಂಡೆ ಎಲ್ಲ ಕಿತ್ತಾಕೋದು ಎಲ್ಲ ಮಾಡ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ಇವರು ತೋಟ ಕಡೆ ರೇಷ್ಮೆ ಒಳಗೆ ಸೊಪ್ಪು ಕೊಯ್ಕೊಂಬರಕ್ಕೆ ಸೊಪ್ಪು ಹಾಕಕ್ಕ. ನಮ್ಗೆ 5 ಜನ ಅವ್ರು. ಮಕ್ಳಿಬ್ರವ್ರೆ, ಗಂಡು ಮಕ್ಳು 3 ಎರಡನೇ ಊರು. ನಮ್ಗೊಂದು ಆಳ್ಕ ಒಂದು ಅರ್ಧ ಎಕರೆ ಬರ್ತದೆ. ಅಣ್ಣ ತಮ್ಮಂದ್ರ ಭಾಗ ಆಗಿದಾಗ ನಾನು ಬರೋಷ್ಟೊತ್ಕ ಗಾಳಿ ವಾತಾವರಣಕ್ಕೆ 6 ಗಂಟೆ ಓದ್ತೀನಿ ಇವರೆಲ್ಲ ಮನೆಗೆ ಬರೋದನ್ನು ಬರೋಷ್ಟೊತ್ಕ ನಡೆದೋಯ್ತು. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ.